ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆಗೆ ಟೀ ಇಟ್ಟು ನಂತರ ಎಗ್ ಮಸಾಲ ಮಾಡಬೇಕು ಅಂತ 2 ಮೊಟ್ಟೆನ ತಗೊಂಡಿದ್ದೆ. ಹಾಗೆ ಟೀ ಇಟ್ಬಿಟ್ಟು ಟೀ ಕೊಟ್ಟು ಹಸ್ಬೆಂಡ್ಗೆ ಹಾಗೆ ಅಮ್ಮನಿಗೂ ಟೀ ಕೊಟ್ಟು ಅದಾದಮೇಲೆ ನಾನು ಎಗ್ ಮಸಾಲಾನ ಯಾವ ಥರ ಮಾಡೋದು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಟೀ ಇಟ್ಕೊಂಡಿದ್ದೀನಿ, ಟೀ ಕೊಡ್ತಾಯಿದ್ದೀನಿ ಹಸ್ಬೆಂಡ್ಗೂ ಹಾಗೂ ಅಮ್ಮನಿಗೂ. ಟೀ ಕೊಟ್ಬಿಟ್ಟು ಅದಾದಮೇಲೆ ಎಗ್ ಮಸಾಲ ಯಾವ ಥರ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಮೊದಲಿಗೆ 2 ಮೊಟ್ಟೆನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣ ತಗೊಂಡಿದ್ದೀನಿ. ಹಾಗೆ ಹಸ್ಬೆಂಡ್ ಅಂಗಡಿಗೆ ಹೋಗಿದ್ರಲ್ಲ, ಡೈರಿ ಮಿಲ್ಕ್ ತಂದಿದ್ರು. ಹಾಗೆ ನಾನು ಮೊಟ್ಟೆನ ಮೊದಲಿಗೆ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು ಟೊಮೊಟೊ, ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ನಿಂಬೆಹಣ್ಣ ತಗೊಂಡಿದ್ದೀನಿ. ಅದನ್ನು ಹುಡಿ ಈ ಥರ ಮಾಡಿ ಅದಾದಮೇಲೆ ರಸನ ಹಿಂಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕುದಿ ಅದಾದಮೇಲೆ ರಸನ ಹಿಂಡ್ಕೊತಾ ಇದ್ದೀನಿ. ಒಂದು ಬಟ್ಲಿಗೆ ರಸನ ಹಿಂಡ್ಕೊತಾ ಇದ್ದೀನಿ ನಾನು ಇವಾಗ. ನೋಡ್ತಾ ಇರ್ಬೋದು. ಎರಡೂ ಕೂಡ ನಾನು ರಸನ ಹಿಂಡ್ಕೊತಾ ಇದ್ದೀನಿ. ಹುಳಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಟೊಮೊಟೊ ಒಂದು ಹಾಕ್ಕೊಂಡ್ರೆ ಸಾಕು. ನಿಂಬೆಹಣ್ಣು ಒಂದರಲ್ಲಿ ಅರ್ಧ ಭಾಗನ ಹಿಂಡ್ಕೊಂಡ್ರೆ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ರಸನ ಈ ಥರ ಹಿಂಡಿ ಒಂದು ಬಟ್ಟಲಲ್ಲಿ ಇಟ್ಕೊತಾ ಇದ್ದೀನಿ. ಈ ಥರ ರಸನ ಹಿಂಡ್ಕೊಂಡು ಏನೇನು ಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಥರ ಇಂಗ್ರೀಡಿಯೆಂಟ್ಸ್ನ ಮಾಡಿಕೊಂಡು ನಾನು ಮೊಟ್ಟೆನ ಬೇಯಿಸ್ಕೊಂಡು ಮಡಿಕೊತಾ ಇದ್ದೀನಿ. ಮೊಟ್ಟೆನ ಹಿಡ್ಕೋಬೇಕು. ಇವಾಗ ನಾನು ಒಂದೊಳ್ಳೆ ಟ್ರಿಕ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊಟ್ಟೆನ ಈ ಥರ ತಣ್ಣೀರಲ್ಲಿ ನೆನೆಸಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಈ ಥರ ಕೆಳಕ್ಕೆ ಈ ಥರ ಉಜ್ಜಿ ಸ್ವಲ್ಪ ತಣ್ಣೀರಲ್ಲಿ ನೆನೆದ ನಂತರ ಅದಾದಮೇಲೆ ಒಂದು ಸ್ವಲ್ಪ ಸಿಪ್ಪೆ ಹಿಡಿಯೋಕ್ಕೆ ಈ ಥರ ತಣ್ಣೀರಲ್ಲಿ ನೆನೆಸ್ಕೋಬೇಕು. ಅದಾದಮೇಲೆ ಈ ಥರ ಉಜ್ಜಿದಾಗ ತುಂಬಾ ಈಸಿಯಾಗಿ ಬರುತ್ತೆ ಸಿಪ್ಪೆ ಮೊಟ್ಟೆದು. ಈ ಥರ ಉಜ್ಜಿ ಒಂದ್ಸಲ ಈ ಥರ ಮಾಡಿದಾಗ ತುಂಬಾ ಈಸಿಯಾಗಿ ಸಿಪ್ಪೆ ಬರುತ್ತೆ. ನೋಡ್ತಾ ಇರ್ಬೋದು ನೀವು ಇವಾಗ ಯಾವ ಥರ ಬರುತ್ತೆ ಅಂತ. ಈಸಿಯಾಗಿ ಬರುತ್ತೆ. ಇದು ಈಸಿ ಮೆಥಡು ಅಂದ್ಕೊತೀನಿ ನಾನು. ಎರಡನ್ನೂ ಕೂಡ ಈ ಥರ ಮಾಡಿ ನಾನು ಈ ಥರ ಎಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ. ಅದಾದಮೇಲೆ ನಾನು ಯಾವ ಥರ ಒಗ್ಗರಣೆ ಹಾಕಿದ್ದೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ, ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಈ ಥರ ಕುಯ್ಕೊತಾ ಇದ್ದೀನಿ. ಕಟ್ ಮಾಡಿಟ್ಕೊಂಡ್ರೆ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ನಾನು ಈ ಥರ ಕಟ್ ಮಾಡಿಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಗ್ ಮಸಾಲ ಯಾವ ಥರ ಬರುತ್ತೆ ಫೈನಲಿ ಅನ್ನೋದಂತೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನು ಗ್ಯಾಸ್ನ ಹಚ್ಕೊತಾ ಇದ್ದೀನಿ. ಗ್ಯಾಸ್ ಸ್ಟವ್ನ ಈ ಥರ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಾದಮೇಲೆ ನಾನು ಸ್ವಲ್ಪ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಬಾಣಲಿನ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ.
ನಾವೇನೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಕ್ಯಾರೆಟ್, ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾನಿವಾಗ. ಮೊದಲಿಗೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು. ಅದಾದಮೇಲೆ ಒಂದು ಸ್ವಲ್ಪ ಟೊಮೊಟೊ ಕಟ್ ಮಾಡಿಟ್ಟಿದ್ದೆ, ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನಿವಾಗ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದು. ಒಬ್ಬರಿದ್ದಾಗ ಫ್ರೀಯಾಗಿದ್ದಾಗ ಬೇಗನೆ ಆಗೋ ಇಂಗ್ರೀಡಿಯೆಂಟ್ಸ್ ಅಂದರೆ ಎಗ್ ಮಸಾಲ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಫೈನಲಿ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆನೇ ಶೇರ್ ಮಾಡ್ತೀನಿ. ಫೈನಲಿ ಬೆಂದ ನಂತರ ನಾನು ಇವಾಗ ಮೊಟ್ಟೆನ ಹಾಕ್ಕೊತೀನಿ. ಒಬ್ಬರಿಗೆ ಸಾಕು 2 ಮೊಟ್ಟೆ. ಇದನ್ನು ಜಾಸ್ತಿ ಟೇಸ್ಟ್ ಕೊಡುತ್ತೆ. ಹಾಗೆ ನಾನು ಇವಾಗ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ ಇದನ್ನು ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಆದರೆ ಅದ್ರ ಜೊತೆನೂ ಓಂಕಾಳು ಇರುತ್ತಲ್ಲ ಅದನ್ನು ಕೂಡ ಸೇರಿಸಿ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಅದು ಏನಕ್ಕಪ್ಪ ಅಂದರೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ, ಹಾಗೆ ಬೇಗನೆ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೆ. ಈಗ ಒಗ್ಗರಣೆ ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್. ನಾನು ಇವಾಗ ಏನು ಬೇಯಿಸಿಟ್ಕೊಂಡಿದ್ದೆ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಮೊಟ್ಟೆನ ಹಾಕ್ಕೊಂಡ್ಮೇಲೆ ಯಾವ ಥರ ಬೇಯಿಸ್ಬೇಕು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದ ಎಗ್ನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಒಂದು ಮಸಾಲ ಪೌಡ್ರನ್ನು ತರಿಸಿದ್ದೆ, ಎಗ್ ಮಸಾಲ ಪೌಡರನ್ನು. ಅದನ್ನು ಕೂಡ ಈ ಥರ ಫೋಲ್ಡ್ ಮಾಡಿ ಒಂದು 2ರಿಂದ 3 ನಿಮಿಷ ಈ ಥರ ಮಾಡಿ ಅದಾದಮೇಲೆ ನಾನು ಎಗ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಅದು ಫಸ್ಟಾಗೆ ಬೆಂದಿರುತ್ತೆ, ಅದರಿಂದ ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ನಾವೇನು ಎಗ್ ಮಸಾಲ ತರಿಸಿರ್ತೀವಿ ಅದನ್ನು ಹಾಕಿದಾಗ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೋದು ನಾವು. ಇವಾಗ ನಾನು ಎಗ್ ಮಸಾಲನ ಹಾಕ್ತೀನಿ. ನಾನು ಎಗ್ ಮಸಾಲಾನ ತರಿಸಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ ಈ 2ರಿಂದ 3 ನಿಮಿಷ ರೋಸ್ಟ್ ಮಾಡಿದ್ಮೇಲೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಥರ ರೋಸ್ಟ್ ಮಾಡ್ಕೊಂಡು ಅನ್ನದ ಜೊತೆ, ಹಾಗೆ ಪರೋಟ, ಹಾಗೆ ದೋಸೆ, ರೊಟ್ಟಿ ಇದ್ರ ಜೊತೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಕಾಂಬಿನೇಷನ್ ಸೂಪರಾಗಿರುತ್ತೆ. ಒಬ್ಬರು ಯಾವ ಥರ ಇವಾಗ ಬೇಗನೆ ಅಡುಗೆ ಮಾಡ್ಕೋಬೇಕು, ಸಾಂಬಾರು ಏನು ಮಾಡೋಕ್ಕಾಗಲ್ಲ ಅಂದಾಗ ಈ ಥರ ಮೊಟ್ಟೆ ಇದ್ದರೆ ಈ ಥರ ಬೇಯಿಸಿ ಈ ಥರ ಮೊಟ್ಟೆ ಮಸಾಲ ಮಾಡ್ಕೊಳ್ಳೋದ್ರಿಂದ ಬೇಗನೆ ಅಡುಗೆ ಸುಲಭ ಆಗುತ್ತೆ ಅಂತ ಹೇಳ್ತೀನಿ. ಫೈನಲಿ ಯಾವ ಥರ ಬರುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ. ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡಿದ್ದೆ, ಅದೆಲ್ಲ ಡಿಲೀಟ್ ಆಗಿದೆ. ಅದರಿಂದ ನಾನು ಈ ವಿಡಿಯೋ ಜೊತೆ ಸೇರಿಸ್ಬೇಕಿತ್ತು, ಆ್ಯಡ್ ಮಾಡೋಕ್ಕಾಗಲಿಲ್ಲ, ಡಿಲೀಟ್ ಆಗೋಗಿತ್ತು ಸ್ಟೋರೇಜ್ ಜಾಸ್ತಿಯಾಗಿ. ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು ಇವಾಗ.
ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಈ ಥರ 2 3 ನಿಮಿಷ ಈ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಸೂಪರಾಗಿರುತ್ತೆ. ಹಸ್ಬೆಂಡ್ಗೆ ಹಾಕ್ಕೊಟ್ಟೆ, ಅವರು ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಅಂತ ಹೇಳಿದರು. ಯಾರೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಫೈನಲಿ ಯಾವ ಥರ ಬಂತು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಫೈನಲಿ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಾನು, ಪುಡಿ ಉಪ್ಪು. ಮಸಾಲ ಪೌಡರಲ್ಲಿ ಒಂದು ಸ್ವಲ್ಪ ಉಪ್ಪಿರುತ್ತೆ, ಅದರಿಂದ ನಾನು ಪುಡಿ ಉಪ್ಪನ್ನ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ಫೈನಲಿ ಯಾವ ಥರ ಬಂತು ಅನ್ನೋದು ಕೂಡ ನಿಮ್ಮ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಹಾಗೆ ಹಸ್ಬೆಂಡ್ ಕೊಟ್ಟೆ, ಹಸ್ಬೆಂಡು ತುಂಬಾ ಟೇಸ್ಟಾಗಿದೆ ಅಂತ ಹೇಳಿದರು. ಇದು ನನ್ನ ನಿನ್ನೆ ವ್ಲಾಗ್ ಆಗಿರುತ್ತೆ. ನಾನು ಅಪ್ಲೋಡ್ ಮಾಡ್ತಿರೋದು ಇವತ್ತು. ಎಸ್ಟರ್ಡೇ ವ್ಲಾಗ್ನ ಇವಾಗ ಅಪ್ಲೋಡ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಫೈನಲಿ ಈ ಥರ ಬಂತು ನನ್ನ ಎಗ್ ಮಸಾಲ ರೆಸಿಪಿ. ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಆದರೆ ಫಸ್ಟಿಂದ ಲಾಸ್ಟ್ವರೆಗೂ ನನ್ನ ವೀಡಿಯೋನ ತಪ್ಪದೇ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದೇ ಥರ ನಾನು ಒಳ್ಳೊಳ್ಳೆ ರೆಸಿಪಿನ ಹಾಕ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಫ್ರೆಂಡ್ಸ್. ನೋಡಿ ಫೈನಲಿ ಈ ಥರ ಬಂತು ನಾನು ಮಾಡಿರೋ ಎಗ್ ಮಸಾಲ. ತುಂಬಾ ಟೇಸ್ಟ್ ಇತ್ತು ಅಂತ ಹಸ್ಬೆಂಡ್ ಹೇಳಿದರು. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನ್ನ ಜೊತೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.